ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನಾನು ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಏನಿದೆ, ನಿಮ್ಮ ಶಕ್ತಿಗಳೇನು ಅಂತ ಹೇಳಿ ಒಂದು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಟಾಪಿಕ್. ಎಲ್ಲೋ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಿದ್ರ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ. ನೀವು ಅದಕ್ಕೆ ಕಾಲ್ ಮಾಡೋದ್ರ ಮುಖಾಂತರ ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು. ಇಲ್ಲಿ ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ರಾಯರು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ಕಾರ್ಡ್ ಶಫಲ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ್ಲೇ ಒಂದ್ ಕಾರ್ಡು ಪಾಪಪ್ ಆಗಿ ಕೆಳಗಡೆ ಬಿದ್ದಿದೆ. ಇನ್ನು ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳಿ. ನೀವು ನಿಮ್ಮ ಇಷ್ಟದವಗಳನ್ನ ನೆನೆಸ್ಕೊಂಡು ಕಾರ್ಡ್ ರೀಡಿಂಗ್ ನ ನೋಡಿ, ಓಕೆನಾ? ನೋಡೋಣ ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಸದ್ಯದ ಪರಿಸ್ಥಿತಿ ಏನಿದೆ, ಮತ್ತೆ ನಿಮ್ಮ ಸ್ಟ್ರೆಂತ್ಸ್ ಏನೇನು, ನಿಮ್ಮ ಶಕ್ತಿ ಏನೇನಿದೆ ಅಂತ ಹೇಳಿ ಚೆಕ್ ಮಾಡ್ತಿದ್ದೀನಿ. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ರೆ ನೀವು ಖಂಡಿತವಾಗ್ಲೂ ಆ ಟಾಪಿಕ್ಸ್ ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ನಾನು ಅದ್ರ ಸಲುವಾಗಿ ವರ್ಕ್ ಮಾಡಿ ಮತ್ತೆ ನಿಮಗೆ ಆ ರೀಡಿಂಗ್ ನ ಪೋಸ್ಟ್ ಮಾಡ್ತೀನಿ ಮಾಡಿ. ಇದು ನನಗೆ ಒಂದು ಕಾರ್ಡ್ ತೆಗಿಯೋಕೆ ಹೋದಾಗ 2 ಕಾರ್ಡ್ಸ್ ಬಂದಿದೆ. 5 ಕಾರ್ಡ್ಸ್ ಇಲ್ಲಿ ಆಗಿದೆ. ಸೊ 5 ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ನೋಡೋಣ ಈ 5 ಕಾರ್ಡ್ಸ್ ಅಲ್ಲಿ ನಿಮ್ಮ ಒಂದು ಸ್ಟ್ರೆಂತ್ ಏನು, ಸದ್ಯಕ್ಕೆ ನೀವು ಏನ್ ಗೋತ್ರು ಹೋಗ್ತಿದ್ದೀರಾ ಅಂತ ಹೇಳಿ ನೋಡೋಣ. ಮೊದಲನೇ ಕಾರ್ಡ್ ಬಂದ್ಬಿಟ್ಟು ನನಗೆ ದ ಸ್ಟಾರ್ ಕಾರ್ಡ್ ಬಂದಿದೆ. ದ ಸ್ಟಾರ್ ಕಾರ್ಡ್ ಬಂದ್ಬಿಟ್ಟು ಸದ್ಯದ್ರಲ್ಲೇ ನಿಮ್ಮ ಕನಸುಗಳು ನನಸಾಗೋದು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಒಂದು ಕೆಟ್ಟ ಥಿಂಗ್ಸ್ ಏನಿದೆ ಜೀವನದಲ್ಲಿ, ಬ್ಯಾಡ್ ಥಿಂಗ್ಸ್ಗಳು ನಿಮ್ಮಿಂದ ದೂರ ಹೋಗೋದು ಸ್ಟಾರ್ ಕಾರ್ಡ್ ಅಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದು ಟವರ್ ಬಂದಿದೆ. ಥರ್ಡ್ ಕಾರ್ಡ್ ಬಂದ್ಬಿಟ್ಟು 7 ಆಫ್ ಸೋರ್ಡ್ಸ್ ಬಂದಿದೆ. ಫೋರ್ತ್ ಕಾರ್ಡ್ ಬಂದು ವೀಲ್ ಆಫ್ ಫಾರ್ಚೂನ್ ಅಂಡ್ ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು 9 ಆಫ್ ಕಪ್ಸ್ ಬಂದಿದೆ. ಸೊ ನಾನು ಮೊದಲನೇ ಕಾರ್ಡಿಂದಾನೇ ಹೇಳ್ಕೊಂಡು ಹೋಗ್ತೀನಿ. ಸ್ಟಾರ್ ಬಂದ್ಬಿಟ್ಟು ನಿಮ್ಮ ಕನಸುಗಳು ನನಸಾಗೋದು, ನಿಮ್ಮ ಜೀವನದಿಂದ ಕೆಟ್ಟ ಥಿಂಗ್ಸ್ಗಳು ಅಂದ್ರೆ ಬೇಡವಾಗಿರೋ ವಿಚಾರಗಳು ನಿಮ್ಮಿಂದ ದೂರ ಹೋಗೋದು ಇಲ್ಲಿ ಕಾಣಿಸ್ತಾ ಇದೆ. ನೀವು ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಸಿಗಾಕೊಂಡಿದ್ರೆ, ಕೆಟ್ಟ ರಿಲೇಶನ್ಶಿಪ್ ಅಥವಾ ಆಲ್ರೆಡಿ ತುಂಬಾ ಹಿಂಸೆ ಪಡ್ತಿದ್ರೆ ಆ ಒಂದು ರಿಲೇಶನ್ಶಿಪ್ ಇಂದ ಹೊರಗಡೆ ಬಂದು ಕಾಮ್ ಡೌನ್ ಆಗೋದು, ಹೀಲಿಂಗ್ ಆಗೋದು, ಮತ್ತೆ ನಿಮ್ಮ ಫ್ಯೂಚರ್ ಅಲ್ಲಿ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಲ್ಲಿ ನೀವು ಮತ್ತೆ ಹೊಸದಾಗಿ ಎಲ್ಲ ಲವ್ ಲೈಫ್ ಅಂತ ಶುರು ಮಾಡ್ಕೊಳ್ಳೋದು, ಹೋಪ್ಸ್ ನ ಬೆಳೆಸ್ಕೊಳ್ಳೋದು, ಇದೆಲ್ಲ ಕಾಣಿಸ್ತಾ ಇದೆ. ಇನ್ನು ಯಾರೆಲ್ಲ ಜಾಬ್ ಸಲುವಾಗಿ ನೋಡ್ತಿದ್ದೀರಾ, ನಿಮಗೆ ಈ ಜಾಬ್ ನಿಮ್ಮ ಸಲುವಾಗಿ ಆಗುವಂತದ್ದು ಕಾಣಿಸ್ತಾ ಇದೆ. ಹೆಲ್ತ್ ವಿಷಯದಲ್ಲೂ ಅಷ್ಟೇ ತುಂಬಾನೇ ಜಾಸ್ತಿ ಹೆಲ್ತ್ ಹೀಲ್ ಆಗುವಂತದ್ದು ಕಾಣಿಸ್ತಾ ಇದೆ. ನೀವು ಕೆಲವೊಂದು ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಕೆಲವೊಬ್ಬರನ್ನ, ವ್ಯಕ್ತಿಗಳನ್ನ ಮತ್ತೆ ವಿಷಯಗಳನ್ನ ಫರ್ಗಿವ್ ಮಾಡಿ ಮತ್ತೆ ಅದನ್ನ ಲೆಟ್ ಗೋ ಮಾಡೋದ್ರಿಂದ ನಿಮ್ಮ ಕನಸು ನನಸಾಗೋದು ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ಪಾಸಿಟಿವ್ ಥಿಂಗ್ಸ್ ಗಳನ್ನ ಆಗ್ಬೇಕು ಅಂದ್ರೆ ಕೆಲವೊಂದು ವಿಷಯಗಳನ್ನ ನೀವು ಬಿಟ್ಕೊಡ್ಲೇಬೇಕಾಗತ್ತೆ. ಯಾರೆಲ್ಲ ಮ್ಯಾರೇಜ್ಗೋಸ್ಕರ ನೋಡ್ತಿದ್ದೀರಾ, ನಿಮ್ಮ ಮ್ಯಾರೇಜ್ ಏನಾದ್ರು ಇನ್ ಕೇಸ್ ಫಿಕ್ಸ್ ಆಗಿತ್ತು ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಎಸ್ ಅಂತ ಹೇಳಿ ತೋರಿಸ್ತಿದೆ. ನೀವು ತುಂಬಾನೇ ಕಾಮ್ ಆಗಿ ಕಂಪೋಸ್ಡ್ ಆಗಿರುವಂತ ಪರ್ಸನ್, ಪಾಸಿಟಿವ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಕೂಲ್ ಆಗಿ ಇರುವಂತ ನೈಸ್ ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಸುತ್ತಮುತ್ತಲೂ ಇರುವಂತ ಜನನು ಅಷ್ಟೇ ನಿಮಗೆ ಅದೇ ತರ ಇರ್ಬೇಕು ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಕೆಲವೊಂದು ವಿಷಯಗಳು ನಿಮ್ಮ ಜೀವನದಲ್ಲಿ ಬೆಟರ್ ಆಗ್ತಿರೋದು, ಹೀಲ್ ಆಗ್ತಿರೋದು, ಆಮೇಲೆ ಲೈಕ್ ಒಳ್ಳೇದು, ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ.
ಮತ್ತೆ ನೀವು 7 ಚಕ್ರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ರೇಖಿ 7 ಚಕ್ರ ಅದೆಲ್ಲ 7 ಚಕ್ರನ ಕಲ್ತು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಜಾಸ್ತಿ ಸ್ಟ್ರೆಂತ್ ಆಡ್ ಆಗೋದು ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಬೇಸಿಕಲಿ ನಿಮ್ಮ ಇಂಟ್ಯೂಷನ್ಸ್ ನ ನೋಡ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿ ಸ್ಟಾರ್ ಕಾರ್ಡ್ ತೋರಿಸ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ದ ಟವರ್ ಬಂದಿದೆ ಅಲ್ವಾ. ಟವರ್ ಬಂದ್ಬಿಟ್ಟು ಕೆಲವೊಂದು ರಿಲೇಶನ್ಶಿಪ್ಗಳು ರೀಬಿಲ್ಡ್ ಆಗುವಂತ ಮೊಮೆಂಟ್ ಇದು. ನೀವು ತುಂಬಾನೇ ಡಿಸಿಪ್ಲಿನ್ ಆಗಿರುವಂತ ಪರ್ಸನ್ ಅಂತ ಅನ್ಸುತ್ತೆ. ತುಂಬಾನೇ ಪ್ಯಾಷನ್ ಆಗಿರೋರು, ತುಂಬಾ ಪ್ಯಾಷನೇಟ್ ಆಗಿರ್ತೀರಾ, ತುಂಬಾ ಸ್ಟ್ರಿಕ್ಟ್ ಪರ್ಸನಾಲಿಟಿ ಇರುವಂತ ಒಂದು ಪರ್ಸನ್. ಕೆಲವೊಂದು ಥಿಂಗ್ಸ್ ನ ಜೀವನದಲ್ಲಿ ಫಾಲೋ ಮಾಡುವಂತ ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಿದೆ. ಬಟ್ ಟವರ್ ಬಂದ್ಬಿಟ್ಟು ನಿಮ್ಮ ಜೀವನದಲ್ಲಿ ಸಡನ್ ಆಗಿ ಆಲ್ ಆಫ್ ಸಡನ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಏನೋ ಒಂದು ಇನ್ಸಿಡೆಂಟು ಆಗುವಂಥದ್ದು. ಆಲ್ ಆಫ್ ಸಡನ್ ಆ ಇನ್ಸಿಡೆಂಟ್ ಇಂದ ನೀವು ಸ್ವಲ್ಪ ಶಾಕಿಗೆ ಒಳಗಾಗುವಂಥದ್ದು. ಅದಾದ್ಮೇಲೆ ಮತ್ತೆ ಏನಾದ್ರೂ ಹೊಸದನ್ನು ಶುರು ಮಾಡ್ಬೇಕು ಅಂದ್ರೆ ನಿಮ್ ಜೀವನದಲ್ಲಿ ಏನೇನಾದ್ರೂ ಎಂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ ಎಂಡಿಂಗು ಸ್ವಲ್ಪ ಬ್ಯಾಡ್ ಆಗಿರುತ್ತೆ, ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ. ಬಟ್ ಆದ್ರೆ ಡೆಫಿನೆಟ್ಲಿ ಒಂದು ಹೊಸ ಬಿಗಿನಿಂಗ್ ಕೂಡ ಇರುತ್ತೆ. ನಿಮಗೆ ಕೆಲವೊಂದ್ಸರಿ ಅನ್ಸ್ಬೋದು, ನನ್ನ ಕೈಯಿಂದ ಥಿಂಗ್ಸ್ ಔಟ್ ಆಫ್ ಕಂಟ್ರೋಲ್ ಆಗಿದೆ, ಯಾವುದು ನನ್ನ ಅಂಡರ್ ಅಲ್ಲಿ ಇಲ್ಲ, ನಾನು ಅನ್ಕೊಂಡಿರೋ ತರ ಏನೂ ಆಗ್ತಿಲ್ಲ ಅಂತ ಹೇಳಿ. ಬಟ್ ಇವಾಗ ಏನೇ ಆದ್ರೂ ಕೂಡ ಅದು ನಿಮ್ಮ ಒಳ್ಳೆದಕ್ಕೇನೆ ಆಗ್ತಿರೋದು. ಬಿಕಾಸ್ ಕೆಲವೊಂದು ಕೆಟ್ಟ ಥಿಂಗ್ಸ್ಗಳು ಡಿಸ್ಟ್ರಾಕ್ಟ್ ಆದ್ರೇನೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಳ್ಳೆದನ್ನ ನೀವು ರೀಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೇ ಬಿ ಆ ಕ್ಷಣಕ್ಕೆ ನೀವು ನಾನು ಇದು ಅನ್ಕೊಂಡೇ ಇರ್ಲಿಲ್ಲ, ಆಲ್ ಆಫ್ ಸಡನ್ ಈ ತರ ಆಯ್ತಲ್ಲ, ಸಡನ್ ಆಗಿ ಡಿಸ್ಟ್ರಾಯ್ ಆಯ್ತಲ್ಲ, ಸಡನ್ ಆಗಿ ತುಂಬಾನೇ ಬ್ಯಾಡ್ ಆಗಿ ಎಂಡ್ ಆಯ್ತಲ್ಲ ಅಂತ ಹೇಳಿ ಅನ್ಕೊಂಡು ಕೂಡ ಆ ಒಂದು ಎಂಡು ನಿಮ್ಮನ್ನ ಒಂದು ಹೊಸ ಪರ್ಸನ್ ಆಗಿ ರೆಡಿ ಮಾಡಿ ಮತ್ತೆ ನಿಮ್ಮನ್ನ ಜೀವನದಲ್ಲಿ ಏನಾದ್ರೂ ನಿಮ್ ಕಡೆಯಿಂದ ರೀಬಿಲ್ಡ್ ಮಾಡೋದಕ್ಕೆ ಒಂದು ಇನ್ಸ್ಪೈರ್ ಆಗಿ ಇರುತ್ತೆ. ಬೇಸಿಕಲಿ ಸ್ವಲ್ಪ ನಿಮಗೆ ಎಲ್ಲಾದ್ರೂ ಬೀಳೋದಾಗ್ಬೋದು, ಕೆಲವೊಂದು ಕಡೆ ಇಂಜುರಿಗಳಾಗೋದು ಆಗ್ಬೋದು, ಸಡನ್ ಆಗಿ ಫಾಲ್ ಆಗುವಂಥದ್ದು, ಯಾರಿಗಾದ್ರೂ ಸ್ವಲ್ಪ ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಬರುವಂತದ್ದು ಆಗ್ಬೋದು. ಟೈಮ್ಸ್ ಏನಾದ್ರೂ ಸ್ವಲ್ಪ ಚಿಕ್ಕ ಪುಟ್ಟ ಬೆಂಕಿಗಳಿಂದ, ಫೈರ್ ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಸ್ ಗಳಾಗುವಂಥದ್ದು, ಗ್ಯಾಸ್ ಅಲ್ಲಿ ಕೆಲಸ ಮಾಡ್ಕೊಳ್ಳುವಾಗ ಸ್ವಲ್ಪ ಚಿಕ್ಕದಾಗಿ ಕೈ ಸುಟ್ಕೊಳ್ಳೋದು, ಈ ತರ ಎಲ್ಲ ಆಗ್ಬೋದು. ಬಟ್ ಇದೆಲ್ಲ ಏನಂದ್ರೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ಇದು ಸಡನ್ ಆಗಿ ಆಗುವಂಥದ್ದು. ಸಡನ್ ಆಗಿ ಶಾಕ್ ಆಗ್ತೀರಾ. ಬಟ್ ಕೆಲವೊಬ್ಬರಿಗೆ ಸ್ವಲ್ಪ ಮೇಜರ್ ಆಗಿ ತೋರಿಸ್ತಾ ಇದೆ, ಕೆಲವೊಬ್ಬರಿಗೆ ಸ್ವಲ್ಪ ಮೈನರ್ ಆಗಿ ತೋರಿಸ್ತಾ ಇದೆ. ಇಲ್ಲಿ ಕೆಲವೊಂದು ಹೋದ್ರೂ ಕೂಡ ಅದನ್ನ ರೀಬಿಲ್ಡ್ ಮಾಡ್ಬಿಟ್ಟು ಮತ್ತೆ ಸ್ಕ್ರಾಚ್ ಇಂದಾನೆ ರೀಬಿಲ್ಡ್ ಮಾಡ್ಬೇಕಾಗತ್ತೆ. ಇನ್ ಎ ಗುಡ್ ವೇ ನೀವು ತುಂಬಾ ಒಳ್ಳೆ ರೀತಿಯಲ್ಲೇ ಅದನ್ನ ರೀಬಿಲ್ಡ್ ಮಾಡೋದು ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ನೀವು ಟವರ್ ಬಂದಿದೆ ಸೆಕೆಂಡ್ ಕಾರ್ಡ್ ಅಂತ ಹೇಳಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಲೈಕ್ ಹೊಸ ಥಿಂಗ್ಸ್ ಗಳು ಜೀವನದಲ್ಲಿ ಶುರು ಆಗ್ತಿದೆ ಸ್ಕ್ರಾಚ್ ಇಂದ ಅಂದ್ರೆ ಅದು ಕೂಡ ಒಂದು ಒಳ್ಳೆಯ ವಿಷಯನೇ ಅಲ್ವಾ. ಇನ್ನು ಥರ್ಡ್ ಕಾರ್ಡ್ ಬಂದು 6 ಆಫ್ ಸಾರ್ಟ್ಸ್ ಬಂದಿದೆ. ಇಲ್ಲಿ ಕೆಲವೊಬ್ಬರಿಗೆ ಜೀವನದಲ್ಲಿ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರೋದು, ರಿಲೊಕೇಶನ್ ಆಗ್ತಿರೋದು, ನಿಮ್ಮ ಮನಃಶಾಂತಿನ ಉಳಿಸ್ಕೊಳ್ಳೋದಕ್ಕೆ, ಮೆಂಟಲಿ ಪೀಸ್ ಅಥವಾ ಇನ್ನರ್ ಪೀಸ್ ನ ಉಳಿಸ್ಕೊಳ್ಳೋದಕ್ಕೆ ಜನಗಳಿಂದ ದೂರ ಹೋಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ನೀವು ಜನಗಳ ಡ್ರಾಮಾ ನೋಡಿ, ನಾಟಕೀಯವಾದ ಮುಖಗಳನ್ನ ನೋಡಿ ಸಾಕಾಗಿ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಿಮ್ಮ ಒಂದು ಶಾಂತಿನ ಉಳಿಸ್ಕೊಳ್ಳೋದಕ್ಕೆ ಜನಗಳಿಂದ ದೂರ ಉಳಿತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಕೆಲವೊಬ್ರು ಇಲ್ಲಿ ತುಂಬಾನೇ ಜಾಸ್ತಿ ದೂರಕ್ಕೆ ಟ್ರಾವೆಲ್ ಮಾಡ್ತಿರ್ಬೋದು. ನೀವ್ ಅನ್ಕೊಂತೀರಾ ಲೈಕ್ ನಾನು ಹೋದ ತಕ್ಷಣ ನನಗೆ ಎಲ್ಲ ಸರಿ ಆಗ್ಬೋದು, ಎಲ್ಲ ಸ್ವಲ್ಪ ಕಂಟ್ರೋಲಿಗೆ ಬರ್ಬೋದು, ಸಮಾಧಾನಕರವಾದ ಜೀವನನ ನಡೆಸ್ಬೋದು ಅಂತ ಹೇಳಿ ಕೆಲವೊಬ್ರು ದೂರ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಆ ಒಂದು ಜಾಗಕ್ಕೆ ನೀವು ಹೋಗಾದ್ಮೇಲೆ ಕೆಲವೊಬ್ಬರಿಗೆ ಪಾಸಿಟಿವ್ ಆಗಿ ಚೇಂಜಸ್ ಇರುತ್ತೆ, ಕೆಲವೊಬ್ಬರಿಗೆ ನೆಗೆಟಿವ್ ಆಗಿ ಚೇಂಜಸ್ ಇರುತ್ತೆ. ಸೊ ಇದನ್ನ ನೀವು ಯಾವ ತರ ತಗೊಂಡ್ ಹೋಗ್ತೀರಾ ಅದ್ರ ಮೇಲೆನೆ ನಿಂತಿದೆ. ಅಂದ್ರೆ ನೀವು ಯಾವ ತರ ಅದನ್ನ ನಿಮ್ ಜೀವನನ ಕಟ್ಕೊಳ್ತಿರೋ ಆ ತರ ಇಲ್ಲಿ ನಿಂತ್ಕೊಂಡಿದೆ. ತುಂಬಾ ಜನಗಳು ಏನಂದ್ರೆ ಜನಗಳ ಡ್ರಾಮಾ ನೋಡಿ ನಾಟಕೀಯವಾದ ಒಂದು ಜನಗಳಿಂದ ದೂರ ಇರೋದಕ್ಕೆ ಸಾಕಪ್ಪ, ನನಗೆ ಈ ಡ್ರಾಮಾಗಳನ್ನ ಇನ್ನು ತಗೊಳಕ್ ಆಗಲ್ಲ ಅಂತ ಹೇಳಿ
ಜನದಿಂದ ದೂರ ಹೋಗ್ತಾ ಇರೋದು, ಅದು ಅವರ ಶಾಂತಿನ ಕಾಪಾಡ್ಕೊಳ್ಳೋಕೆ, ಇನ್ನರ್ ಪೀಸ್ ನ ಉಳಿಸ್ಕೊಳ್ಳೋದಕ್ಕೆ ದೂರ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಇಟ್ ಈಸ್ ಅಪ್ ಟು ಯು. ಕೆಲವೊಂದ್ಸರಿ ಜನಗಳಿಂದ ದೂರ ಹೋಗೋದು ನಿಮಗ್ ಬಿಟ್ಟಿದ್ದು. ಕೆಲವೊಂದ್ಸರಿ ನಿಮ್ ಶಾಂತಿನ ಉಳಿಸ್ಕೊಳ್ಳೋದಕ್ಕೆ ನೀವು ದೂರ ಹೋಗ್ತೀರಾ. ಕೆಲವೊಂದ್ಸರಿ ಅದೇ ಜನಗಳ ಜೊತೆ ಇದ್ರೂ ಕೂಡ ನಾವು ನಮ್ಮ ಶಾಂತಿನ ಉಳಿಸ್ಕೊಬಹುದು. ಬಟ್ ಅದು ನಿಮಗೆ ಬಿಟ್ಟಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಎನರ್ಜಿ ತುಂಬಾನೇ ಚೆನ್ನಾಗಿದೆ. ಬೇಸಿಕಲಿ ಒಂದು ಹೆವನ್ ಅರ್ತಿಗೆ ತಗೊಂಡ್ ಬರುವಂತ ಎನರ್ಜಿ. ನಿಮ್ಮ ಸುತ್ತಮುತ್ತ ಇರುವಂತ ಜಾಗ ಇರ್ಬೋದು, ಇರುವಂತ ಪ್ಲೇಸ್ ನ ನೀವು ಸ್ವರ್ಗ ನೋಡಿಲ್ಲ ಅಂದ್ರೆ ಏನಾಯ್ತು, ಇದನ್ನೇ ಸ್ವರ್ಗ ತರ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಜಾಗನೇ ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಂಡು ಅದ್ರಲ್ಲೇ ಒಂಥರ ಸುಖ, ಶಾಂತಿ, ನೆಮ್ಮದಿಯಿಂದ ಇರುವಂತ ಒಂದು ಪರ್ಸನಾಲಿಟಿ ನೀವು. ನಿಮಗೆ ಒಂದು ನರ್ಕ ಕೊಟ್ರು ಕೂಡ ಅದನ್ನ ಸ್ವರ್ಗ ಮಾಡೋಷ್ಟು ಕೆಪಾಸಿಟಿ ನಿಮ್ಮ ಒಂದು ಪರ್ಸನಾಲಿಟಿಗೆ ಇದೆ. ಬೇಸಿಕಲಿ ನಿಮ್ಮ ಎನರ್ಜಿ ತುಂಬಾನೇ ಚೆನ್ನಾಗಿದೆ. ನೀವ್ ಯಾವಾಗ್ಲೂ ನಿಮ್ಮ ಇನ್ನರ್ ಪೀಸ್ ನ ಉಳಿಸ್ಕೊಳ್ಳೋದಕ್ಕೆ, ಇನ್ನರ್ ಸ್ಟ್ರೆಂತ್ ನ ಕಾಪಾಡ್ಕೊಳ್ಳೋದಕ್ಕೆ, ಯಾವಾಗ್ಲೂ ಸ್ವಲ್ಪ ಪಾಸಿಟಿವ್ ಆಗಿರೋದಕ್ಕೆ, ಪಾಸಿಟಿವ್ ಆಗಿರುವಂತ ಜನಗಳ ಸರೌಂಡಿಂಗ್ ಇರೋದಕ್ಕೆ ತುಂಬಾನೇ ಇಷ್ಟಪಡುವಂತ ಪರ್ಸನಾಲಿಟಿ ಆಗಿರೋದ್ರಿಂದ ನಿಮಗೆ ನಾಟಕೀಯವಾಗಿರುವಂತ ಜನಗಳ ಒಂದು ಸವಾಸ ಬೇಡ ಅನ್ಸುತ್ತೆ. ಕೆಲವೊಂದ್ಸರಿ ಅದ್ರಿಂದ ನೀವು ದೂರ ಹೋಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಸೊ ಇದು ಬಂದ್ಬಿಟ್ಟು 6 ಆಫ್ ಸೋರ್ಟ್ಸ್. ಕೆಲವೊಬ್ರು ಜಾಬ್ಗೋಸ್ಕರ ಟ್ರಾವೆಲ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಇನ್ನು ಕೆಲವೊಬ್ರು ಮನಶಾಂತಿಗೋಸ್ಕರ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೋಸ್ಕರ ದೂರ ಹೋಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ರಿಲೊಕೇಶನ್ ಆಗಿರ್ಬೋದು, ಇಲ್ಲ ಜಾಗಗಳನ್ನ ಚೇಂಜ್ ಮಾಡ್ಕೊಳ್ಬಹುದು, ಮನೆ ಚೇಂಜ್ ಮಾಡ್ಬೋದು, ಇರುವಂತ ಸ್ಥಳಗಳನ್ನ ನೀವು ಚೇಂಜ್ ಮಾಡ್ಕೊಳ್ಳೋದು, ಜಾಬ್ ಚೇಂಜ್ ಮಾಡ್ಕೊಳ್ಳೋದು, ಈ ತರ ಒಂದು ಚಿಕ್ಕ ಪುಟ್ಟ ಚೇಂಜಸ್. ಇನ್ನು ಕೆಲವೊಬ್ರೆಲ್ಲ ಏನಂದ್ರೆ ಟ್ರಾವೆಲ್ ಮಾಡ್ಬಿಡೋದು, ಈ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ, ಈ ಜಾಗದಿಂದ ಬೇರೆ ಜಾಗಕ್ಕೆ ರಿಲೊಕೇಶನ್ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ನೀವು ಅಲ್ಲಿ ಹೋದ್ರು ಕೂಡ ನಿಮ್ ಜೀವನ ನೀವು ಚೆನ್ನಾಗಿ ಕಟ್ಕೊಳ್ತೀರಾ, ನಿಮಗೆ ಆ ಕೆಪಾಸಿಟಿ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ವೀಲ್ ಆಫ್ ಫಾರ್ಚೂನ್ ಬಂದಿದೆ. ವೀಲ್ ಆಫ್ ಫಾರ್ಚೂನ್ ಬಂದು ಒಂದು ಮೋಸ್ಟ್ ಬ್ಯೂಟಿಫುಲ್ ಕಾರ್ಡು. ಟ್ಯಾರೋ ಡೆಕ್ ಅಲ್ಲೇ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡು ಇದು. ಬಂದ್ಬಿಟ್ಟು ಮೈನರ್ ಆರ್ಕಾನ ಕಾರ್ಡ್ ಇದು. ಅಂಡ್ ನಿಮ್ಮ ಒಂದು ಡೆಸ್ಟಿನಿ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮ ಒಂದು ಹಣೆ ಬರ ತುಂಬಾನೇ ಚೆನ್ನಾಗಿದೆ. ಏನೇ ಕಷ್ಟಗಳು ಬಂದ್ರು, ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರು, ಅದು ತಾತ್ಕಾಲಿಕ, ಸಿಚುವೇಶನಲ್ ಅಷ್ಟೇ. ನಿಮ್ಮ ಒಂದು ಡೆಸ್ಟಿನಿನೇ ದೇವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಇಲ್ಲಿ. ಅಂಡ್ ಎಲ್ಲ ನಿಮ್ ಜೀವನದಲ್ಲಿ ಒಳ್ಳೇದಾಗೋದೇ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಂದು ಸಿಂಹ ರಾಶಿಯವರು, ವೃಶ್ಚಿಕ ರಾಶಿಯವರು, ಮತ್ತೆ ಮೇಷ ರಾಶಿಯವರು ಈ ರೀಡಿಂಗ್ಸ್ ನ ನೋಡ್ತಾ ಇರೋದು ನನಗೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಅಂಡ್ ಇದೊಂದು ಎಕ್ಸ್ಟ್ರೀಮ್ಲಿ ಕಾರ್ಮಿಕ ಕಾರ್ಡು. ಅಂಡ್ ಒಳ್ಳೆ ಫ್ಯೂಚರ್, ಒಳ್ಳೆ ಫಾರ್ಚೂನ್ ನಿಮ್ಗೆ ಇರೋದನ್ನ ತೋರ್ಸೋದಕ್ಕೆ ಅಂತಾನೆ ಈ ಕಾರ್ಡು ಬರುತ್ತೆ. ನಿಮ್ಮ ಥಿಂಗ್ಸ್ ಬೆಟರ್ ಆಗುತ್ತೆ. ನಿಮ್ ಲೈಫ್ ಅಲ್ಲಿ ಥಿಂಗ್ಸ್ ವಿಲ್ ಟೇಕ್ ಅ ಪ್ಲೇಸ್, ಥಿಂಗ್ಸ್ ವಿಲ್ ಫಾಲ್ ಆನ್ ಪ್ಲೇಸ್ ಅಂತ ಹೇಳ್ತಾರಲ್ಲ, ಆ ತರ ಒಂದು ಎಲ್ಲ ಸರಿ ಹೋಗೋದು ಆಗತ್ತೆ ಅಂತ ಹೇಳೋದಕ್ಕೆ ಈ ಕಾರ್ಡ್ ಟ್ಯಾರೋ ಡೆಕ್ ಅಲ್ಲಿ ಇರೋದು. ಸೊ ನೀವು ಸೇಫ್ ಆಗಿದ್ದೀರಾ, ನಿಮಗೆ ಗುರುಗಳ ಬ್ಲೆಸ್ಸಿಂಗ್ಸ್ ಇದೆ, ಮತ್ತೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಾಗತ್ತೆ. ಎಕ್ಸ್ಪೆಕ್ಟ್ ರಿಲೇಶನ್ಶಿಪ್ ಸ್ವಲ್ಪ ಏನಾದ್ರೂ ಇರುಸು ಮುರುಸು ಅಥವಾ ಹೊಂದಾಣಿಕೆ ಆಗದೆ ಇರುವಂತದ್ದು ಇದ್ರೂ ಕೂಡ, ಬಾಕಿ ಕೆರಿಯರ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಇನ್ಕ್ರಿಮೆಂಟ್ ಇರ್ಬೋದು, ನಾಲೆಡ್ಜು, ನಿಮ್ಗಿರುವಂತ ನಾಲೆಡ್ಜ್ ಇರ್ಬೋದು, ನಿಮ್ಮಲ್ಲಿರುವಂತ ನಾಲೆಡ್ಜು ನಿಮ್ಮನ್ನ ಯಾವ ತರ ಗ್ರೋತ್ ಮಾಡುತ್ತೆ ನಿಮ್ಮ ಕೆರಿಯರ್ನ ಅಂತ ಹೇಳಿ ತೋರ್ಸೋಕೆ ಬಂದಿರುವಂತ ಒಂದು ಬ್ಯೂಟಿಫುಲ್ ಕಾರ್ಡ್ ಇದು. ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ಬಾಕಿ ಎಲ್ಲದಕ್ಕೂ ಈ ಕಾರ್ಡು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ರೀಡಿಂಗ್ಸ್ ನ ಕೊಡತ್ತೆ. ನೀವು ಹಣೆಗೆ ಸ್ವಲ್ಪ ಹಳದಿ ಹೆಚ್ಕೊಳ್ಳೋದ್ರಿಂದ ನಿಮ್ಮ ಲಕ್ಕು ಸ್ವಲ್ಪ ಚೇಂಜ್ ಆಗುವಂಥದ್ದು, ಗುರುಗಳಿಗೆ ಪ್ರೇಯರ್ ಮಾಡೋದ್ರಿಂದ ನಿಮ್ಮ ಡೆಸ್ಟಿನಿ ಒಳ್ಳೆ ಕಡೆ ಹೋಗುವಂಥದ್ದು, ಅಥವಾ ನಿಮ್ಮ ಜೀವನದಲ್ಲಿ ಯಾರೋ ಒಬ್ರು ಗುರು ನಿಮಗೆ ಗೈಡ್ ಆಗಿ ನಿಂತ್ಕೊಂಡು ಅವರು ನಿಮ್ಗೆ ಸಹಾಯಕ್ಕೆ ಬರುವಂಥದ್ದು ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಶ್ನೆ ಇದ್ರು, ಲೈಕ್ ಎಕ್ಸ್ಪೆಕ್ಟ್ ಸ್ವಲ್ಪ ರಿಲೇಶನ್ಶಿಪ್ ಬಿಟ್ಟು ಬಾಕಿ ಏನೇ ಪ್ರಶ್ನೆಗಳಿದ್ರು ಅದಕ್ಕೆ ಎಸ್, ಬಿಗ್ ಎಸ್ ಅಂತ ಹೇಳಿ ವೀಲ್ ಆಫ್ ಫಾರ್ಚೂನ್ ಅಲ್ಲಿ ಒಂದು ಆನ್ಸರ್ ಸಿಗತ್ತೆ. ನೀವು ಪರ್ಸನಾಲಿಟಿನೂ ಅಷ್ಟೇ, ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ವಲ್ಪ ನಾಲೆಡ್ಜ್ ಇರುವಂತವ್ರು, ಪ್ಯಾಷನೇಟ್ ಆಗಿರುವಂತವ್ರು, ಲೈಕ್ ವಿಸ್ಡಮ್ ಇಷ್ಟಪಡುವಂತ ಒಬ್ಬ
ಪರ್ಸನ್ ಆಗಿರ್ತೀರಾ ನೀವು. ವೀಲ್ ಆಫ್ ಫಾರ್ಚೂನ್ ಒಂದು ಬ್ಯೂಟಿಫುಲ್ ಕಾರ್ಡು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 9 ಆಫ್ ಕಪ್ಸ್ ಬಂದಿದೆ. 9 ಆಫ್ ಕಪ್ಸ್ ಬಂದು ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಿರೋದು. ನೀವು ಏನಾದ್ರೂ ಅಚೀವ್ ಮಾಡ್ಬೇಕು ಅಂತಿದ್ರೆ ಅದು ಆಗೋ ಅಂತದ್ದು, ನ್ಯೂ ರಿಲೇಶನ್ಶಿಪ್ ಅಲ್ಲಿ ನೀವು ಬೀಳುವಂತದ್ದು, ಹೊಸ ರೊಮ್ಯಾನ್ಸ್ ಗಳಲ್ಲಿ ನೀವು ರಿಲೇಶನ್ಶಿಪ್ ನ ಲೈಕ್ ಹೊಸ ರೊಮ್ಯಾನ್ಸ್ ಶುರು ಆಗುವಂತದ್ದು ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಒಂದು ಕೆಲಸಗಳಿಗೆ ನಿಮಗೆ ರಿವಾರ್ಡ್ ಸಿಗುವಂತದ್ದು. ನೀವು ಏನೋ ಮಾಡೋದ್ರಿಂದ ಲೈಕ್ ಏನೋ ಒಂದು ಕೆಲಸನ ಮಾಡ್ತಿದ್ದೀರಾ, ಆ ಕೆಲಸದಿಂದ ನಿಮಗೆ ತುಂಬಾನೇ ಖುಷಿ ಉಂಟಾಗ್ತಿದೆ. ಅಂದ್ರೆ ನೀವು ಮಾಡ್ತಿರೋ ಕೆಲಸಗಳು ನಿಮಗೆ ಸಂತೋಷವನ್ನು ತಂದು ಕೊಡ್ಬೋದು. ಮತ್ತೆ ನಿಮ್ಮ ವಿಶ್ ಬಂದ್ಬಿಟ್ಟು ಫುಲ್ಫಿಲ್ ಆಗುವಂಥದ್ದು, ಅದರಿಂದ ನೀವು ಸೆಲೆಬ್ರೇಟ್ ಮಾಡ್ತಿರುವಂಥದ್ದು, ಹ್ಯಾಪಿನೆಸ್ ನ ಎಲ್ಲರಿಗೂ ಹೇಳ್ಕೊಂತ ಬರ್ತಿರೋದು. ನಾನು ಈ ತರ ಕೆಲ್ಸ ಅನ್ಕೊಂಡಿದ್ನಲ್ಲ, ಆ ಕೆಲ್ಸ ನನ್ಗೆ ಆಗಿದೆ ಅಂತ ಹೇಳಿ ನಿಮ್ಮ ಅಚೀವ್ಮೆಂಟ್ ಬಗ್ಗೆ ಎಲ್ಲರ ಹತ್ರ ಹೇಳ್ತಿರೋದು, ನಿಮ್ಮ ಒಂದು ಇಂಡಿಪೆಂಡೆನ್ಸ್ ನ ಸೆಲೆಬ್ರೇಟ್ ಮಾಡ್ತಿರೋದು, ಮತ್ತೆ ಸೇವಿಂಗ್ಸ್ ಮಾಡ್ತಿರೋದು ಮನಿದು, ಮತ್ತೆ ಕೆಲವೊಬ್ಬರಿಗೆ ಸಹಾಯ ಮಾಡ್ತಿರೋದು. ಆಲ್ರೆಡಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಗೋಲ್ ನ ರೀಚ್ ಮಾಡಿರೋದು, ನಿಮ್ಮ ಗೋಲ್ ಕಡೆ ಲೈಕ್ ಅಪ್ರಿಶಿಯೇಷನ್ ಬರ್ತಿರೋದು, ಅಕಾಂಪ್ಲಿಷ್ಮೆಂಟ್ ಆಗಿರುವಂತದ್ದು, ಸೆಲೆಬ್ರೇಟ್ ಮಾಡ್ತಿರೋದು. ಜಾಬ್ ಅಲ್ಲಂತೂ ಹ್ಯೂಜ್ ಹೆಸ್ ಕಾಣಿಸ್ತಿದೆ. ಇವನ್ ಹೆಲ್ತ್ ಅಲ್ಲಂತೂ, ಹೆಲ್ತ್ ಬಗ್ಗೆ ಯಾರಾದ್ರೂ ರೀಡಿಂಗ್ ನೋಡ್ತಿದ್ರೆ ಹೆಲ್ತ್ ಅಲ್ಲೂ ಅಷ್ಟೇ ನಿಮಗೆ ಬಿಗ್ ಎಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡು 9 ಆಫ್ ಕಪ್ಸ್. ಇದೊಂಥರ ಫುಲ್ಫಿಲ್ಮೆಂಟ್ ಇರುವಂತ ಕಾರ್ಡು. ನಿಮ್ಮ ಸ್ಟ್ರೆಂತ್ ಕೂಡ ಚೆನ್ನಾಗಿದೆ, ನೀವು ಯಾವ ತರ ಪರ್ಸನ್ ಅನ್ನೋದು ತೋರಿಸುತ್ತೆ, ನಿಮಗೆ ಏನ್ ಎನರ್ಜಿ ಇದೆ ಅಂತಾನು ತೋರಿಸ್ತಿದೆ, ನಿಮ್ಮ ಜೀವನದಲ್ಲಿ ಏನೇನ್ ಆಗ್ತಿದೆ ಅಂತಾನು ಹೇಳಿ ತೋರಿಸ್ತಾ ಇದೆ. ಇದಿಷ್ಟು ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಮತ್ತೆ ನಿಮ್ಮ ಸ್ಟ್ರೆಂತ್ ಏನು ಅಂತ ಹೇಳಿ ನಾನು ಒಂದು ಪುಟ್ಟ ರೀಡಿಂಗ್ ಅಲ್ಲಿ ನಿಮಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 77 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.